ಸರ್ಕಾರ ಬಂದ ಮೇಲೆ 54ನಲ್ಲಿ ಸುಮಾರು 25 ಕೋಟಿ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಅದರಲ್ಲಿ ರಸ್ತೆಗಳಿಗೆ 5 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿತ್ತು. ಅದರಲ್ಲಿ 54ನಲ್ಲಿ ಈ ಬಡಾವಣೆಯಲ್ಲಿ 35 ಲಕ್ಷ, ಬೇರೆ ಕಡೆ 30 ಲಕ್ಷ, ಮತ್ತೊಂದು ಕಡೆ 1 ಕೋಟಿ 50 ಲಕ್ಷ, ಈ ರೀತಿ ಎಲ್ಲ ಪ್ಯಾಕೇಜನ್ನು ನಾವು ಮಾಡಿ 4 ಕೋಟಿ ರೂಪಾಯಿನಲ್ಲಿ ಜಗನ್ನಾಥ್ ಶೇಖಿ ಅವರಿಗೆ ಟೆಂಡರ್ ತೆಗೆದುಕೊಂಡಿದ್ದಾರೆ. ಇವತ್ತು ಗುದ್ಲಿ ಪೂಜೆನ ಬಡಾವಣೆಯ ವಾರ್ಡ್ ನಂಬರ್ 50 ಈ ಬಡಾವಣೆಯಲ್ಲಿ ಭಾಳ ದಿನದಿಂದ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು ರಸ್ತೆಯಲ್ಲಿ. ಇವತ್ತು ಗುದ್ಲಿ ಪೂಜೆ ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದ್ದೇವೆ. ಸರಿಯಾಗಿ ಬಡಾವಣೆಯನ್ನು ಕಳಕಳಿ ಗುತ್ತೇದಾರರಿಗೆ ಮತ್ತು ಇಲ್ಲಿರ್ತಕ್ಕಂಥ ಬಡಾವಣೆ ಜನರಿಗೆ ಸರಿಯಾಗಿ ಕೆಲಸ ನಡೀತಕ್ಕಂಥ ಸಂದರ್ಭದಲ್ಲಿ ನೋಡಿ ಕ್ಯೂರಿಂಗ್ ಆಗದೇ ಇದ್ದರೆ ಸ್ಟಾಪ್ ಮಾಡಿ, ಒಳ್ಳೆಯ ಕ್ವಾಲಿಟಿ ಕ್ವಾಂಟಿಟಿ ಆಗಿದ್ದರೆ ಸ್ಟಾಪ್ ಮಾಡಿಸಿ. ಅದ್ರಾಗ ಏನು ಮುಲಾಜಿಲ್ಲ, ಏನಿಲ್ಲ, ಚೆನ್ನಾಗಿ ಕೆಲಸ ಆಗ್ಬೇಕು. ನಾಳೆ ಆ ಕಾಂಟ್ರಾಕ್ಟರ್ನೂ ಮರ್ಯಾದೆ ಹೋಗಬಾರ್ದು, ನಂದು ಮರ್ಯಾದೆ ಹೋಗಬಾರ್ದು, ಸರ್ಕಾರದ ಮರ್ಯಾದೆ ಹೋಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಚೆನ್ನಾಗಿ ಕೆಲಸ ತೊಗೋಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮತ್ತು ಗುತ್ತೇದಾರನಲ್ಲಿ ಕೂಡ ಕಳಕಳಿ ವಿನಂತಿ ಮಾಡಿಕೊಡ್ತೇನೆ. ತಾವು ಕೂಡ ಚೆನ್ನಾಗಿ ಕೆಲಸ ಮಾಡಿ ಕೆಲಸಗೊಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಕೇಳ್ಕೊಂಡು ನಾನು 54 ಬಜೆಟ್ನಲ್ಲಿ 5 ಕೋಟಿ ರೂಪಾಯಿದ ಟೆಂಡರ್ GST ಹೋಗಿ 4 ಕೋಟಿ ಚಿಲ್ಲರ್ನಲ್ಲಿ ಸುಮಾರು ಬಡಾವಣೆಯಲ್ಲಿ 55, 50 ಮತ್ತು ಆ ಕಡೆ ಸೆಂಟ್ರಲ್ ನಮ್ಮ ಕೇಂದ್ರೀಯ ವಿದ್ಯಾಲಯ ಕಡೆ, ಜೋಸೆಫ್ ಕಾನ್ವೆಂಟ್ ಕಡೆ, ಈ ರೀತಿ ಇವತ್ತು ಇಲ್ಲಿ ಕೂಡ 55 ಲಕ್ಷ 40 ಲಕ್ಷದ ಒಂದು CC ರಸ್ತೆ ಟೆಂಡರ್ ಪ್ಯಾಕೇಜ್ನಲ್ಲಿ ಗುತ್ತೇದಾರ ತೆಗೆದುಕೊಂಡಿದ್ದಾರೆ. ಇವತ್ತೆಲ್ಲ ಕಡೆ ಪೂಜೆ ಮಾಡ್ತಿದ್ದೀವಿ. ಇದನ್ನು ಕೂಡ ಇದರಲ್ಲಿ ಪಾಣೆಗಾಂವದು ರಸ್ತೆ, ತೆಗನೂರು ರಸ್ತೆ, ಈ ರೀತಿ ಏನಪ್ಪ ಅಂದ್ರೆ ಅನೇಕ ಕಡೆ ಏನಪ್ಪ ಅಂದ್ರೆ ರಸ್ತೆಗಳನ್ನು ತೆಗೆದುಕೊಂಡು ಇವತ್ತು ಸಾರ್ವಜನಿಕರಿಗೆ ಭಾಳ ದಿನದಿಂದ ಬೇಡಿಕೆ ಇತ್ತು. ದೇವಾನಗರದಲ್ಲಿ KKRDBದಲ್ಲಿ 2 ರಸ್ತೆ ನಿರ್ಮಾಣ ಆದಾಗ ಎಲ್ಲರೂ ನಮಗೆ ಕಂಡು ಇದು ಭಾಳಷ್ಟು ಓಣಿ ತಿರುಗಾಡಿ ತೋರಿಸಿದ್ರು. ಹೊಸೂರ್ಕರವರು ನಾವು ಎಲ್ಲ ಬಡಾವಣೆಯ ಮುಖಂಡರೆಲ್ಲರೂ ಸೇರಿ ಇದು ಆಗಲೇಬೇಕಂತ ಹೇಳಿದ್ರು. ಇದನ್ನು ಇವತ್ತು ಪೂಜೆ ಮಾಡಿದ್ವಿ. ಹಂತವಾಗಿ ಏನಪ್ಪ ಅಂದರೆ ಯಾವುದೇ ಕೆಲಸ ಬಂದರೂ ಕೂಡ ಬಡಾವಣೆಯಲ್ಲಿ ನಿಮಗೆ ಏನಪ್ಪ ಅಂದ್ರೆ ಕೆಲಸ ಚಾಲೂ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದು ಟೆಂಡರ್ ಇದ್ದ ಕಾರಣ ಟೆಂಡರ್ ಯಾರು ಅಪ್ಲೈ ಮಾಡಿರ್ತಾರೆ ಅದರಲ್ಲಿ ಭಾಗವಹಿಸಿದವರಿಗೆ ಸಿಗ್ತದೆ. ಇದು ನೀನು ನಗಿತಲ್ಲ, ನೀನು ಟೆಂಡರ್ ಏನು ಮಾಡ್ತಲ್ಲ, ಅದಕ್ಕೇನಪ್ಪ ಅಂದ್ರೆ ಇದು ಟೆಂಡರ್ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಇಲ್ಲೇ ಇದ್ದಾರೆ. ತಮ್ಮ ಇಲ್ಲಿ ಕೆಲಸ ಸರಿಯಾಗಿ ಮಾಡಿರಿ, ಯಾರು ಅವ್ರು ನೀರು ಹೊಡಿಲಿಲ್ಲ, ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದರೆ ಸ್ಟಾಪ್ ಮಾಡಿರಿ. ಇದ್ರಾಗ ಏನು ಯಾರ್ದು ಮುಲಾಜಿಲ್ಲ, ಏನೂ ಇಲ್ಲ. ಇದ್ರಾಗ ಯಾವುದರ ಮುಲಾಜಿಗೆ ಯಾರೂ ಬಿದ್ದಿಲ್ಲ, ಸ್ಟಾಪ್ ಮಾಡಿರಿ. ಅವ್ರಿಗೂ ನೇರವಾಗಿ ಹೇಳ್ತೀನಿ, ಒಳ್ಳೆ ಕ್ವಾಂಟಿಟಿ ಕೆಲಸ ಮಾಡಬೇಕು, ನೀರು ಹೊಡಿಬೇಕು. ಒಂದು ವೇಳೆ ಇದು ಆಗಲಿಲ್ಲ ಅಂದ್ರೆ ನೋಡಿ ಸುಮ್ಮನೆ ಹೋಗಬೇಡ್ರಿ. ಯಾರ್ದು ಇದ್ರಾಗ ಏನು ಮುಲಾಜಿಲ್ಲ, ಇದು ಸೀದಾ ಸ್ಟಾಪ್ ಮಾಡಿರಿ, ನಿಂದಿರ್ಸ್ರಿ. ನಾವು ಬಂದು ಹೇಳ್ತೀವಿ ನೀರು ಹೊಡಿಯಪ್ಪ ಸರಿಯಾಗಿ ಮಾಡಂತ ಹೇಳಿ. ಇದ್ರ ಕೆಲಸ ತೊಗೊಳ್ಳ ನಾಳೆಗೆ ಏನಾರ ಕೆಡ್ತಂದ್ರೆ ನಾಳೆ ನಮ್ಮ ಬೈಬೇಡ್ರಿ ದಯಮಾಡಿ. ನಿಮ್ಮದು ಜವಾಬ್ದಾರಿ ಇದೆ, ನಮ್ಮದು ಜವಾಬ್ದಾರಿ ಇದೆ, ಗುತ್ತೇದಾರನ ಜವಾಬ್ದಾರಿ ಇದೆ. ಎಲ್ಲರೂ ಸರಿಯಾಗಿ ಕೆಲಸ ತೊಗೊಂಡು ನೀವು ಸರಿಯಾಗಿ ಮಾಡಬೇಕಂತ ಕೇಳ್ಕೊಂಡು ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರು, ಪಂಚಾಯತಿ ಚೇರ್ಮನ್ರು, ಬೇರೆ ಎಲ್ಲರೂ ಕೂಡಿ ಭಾಳ ಒಮ್ಮತದಿಂದ ಇದು ಆಗಬೇಕು, ಸಾರ್ವಜನಿಕರಿಗೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳಿ ಎರಡೂ ಕಡೆ ಡ್ರೈನು ರೋಡು 5.5 ಮೀಟರ್ ರೋಡು 250 ಮೀಟರ್ ಡ್ರೈನ್ ಡಿಮ್ಯಾಂಡ್ ಅದ. ಕಮ್ಮಿ ಆಗಲಿಕ್ಕೆ ಡ್ರೈನ್ ಡಿಮ್ಯಾಂಡ್ ಮಾಡಲ್ಲ. ಅದೇ ರೀ ಏನ್ ಮಾಡು ಮತ್ತೆ ಹಾಕ್ಬಿಡ್ತೀನಿ ನಾನು. ಈಗ ಬಜೆಟ್ ಕೈಯಾಗದ ಈಗ ರಸ್ತೆಗಿಂತ ನಾವು ಫಸ್ಟ್ ಡ್ರೈನೇ ಮಾಡಿದ್ರೆ ವೇಸ್ಟ್ ಆಗ್ಬಾರ್ದು. ಡ್ರೈನೇ ಮಾಡಮ್ರಿ, ಅದು ಎಸ್ಟಿಮೇಟ್ ನೋಡ್ರಿ. ಈ ರಸ್ತೆ ಮತ್ತು ಡ್ರೈನ್ ಮಾಡ್ಬೇಕಂತ ಹೇಳಿ ಎಲ್ಲ ಜನರ ಬೇಡಿಕೆ ಇದೆ. ಇದು ಇಲ್ಲಿಂದ ಸೀದಾ ಮತ್ತೆ ಅಲ್ಲಿ ಕಲ್ತಾರೆ. ನಾ ಹೇಳೋದು ಗ್ರಾಮೀಣ ರಸ್ತೆಯಲ್ಲಿ ಈ ರಸ್ತೆಯಿಂದ ನಮ್ಮ ರೈಲ್ವೆ ಸ್ಟೇಷನ್ ಹೋಗ್ತಕ್ಕಂಥ ರಸ್ತೆವರೆಗೂ ಕೊಡ್ತಕ್ಕಂಥದ್ದು ನಿರ್ಣಯ ಇವತ್ತು ಮನದಲ್ಲಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ಏನಪ್ಪ ಅಂದ್ರೆ ರಸ್ತೆ ಅಲರ್ಟ್ ಮಾಡಿಸಿ ಅದು ಟೆಂಡರ್ ಆದಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಈಗ ಆದಷ್ಟು ಏನಪ್ಪ ಅಂದ್ರೆ ಎಲ್ತನ ಎಷ್ಟೇ ಇಲ್ಲಿಗೆ ಆಗಲಿ ಅಲ್ಲಿ ತನಕ ಮಾಡಲಿ, ಮುಂದೆ ಕಂಟಿನ್ಯೂ ನಿಮಗೆ ಹೇಗೆ. ಆತ್ಮೀಯರೇ, ನಮ್ಮ ಜನಪ್ರಿಯ ಶಾಸಕರು ನಮ್ಮ ಜೊತೆ ಇರೋದು ಬಹಳ ಸಂತೋಷವಾಯಿತು. ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಆಶ್ವಾಸನೆ ಮತ್ತು ಈ ಒಂದು ಕೈಗೆತ್ತಿಕೊಂಡ ಒಂದು ಯೋಜನೆ ಸಫಲವಾಗಲಿ ಮತ್ತು ಅವರಿಗೆ ದೇವರು ಎಲ್ಲವೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾವು ಅವರಿಗೆ ಶುಭವನ್ನು ಕೋರ್ತೇವೆ. ಎಲ್ಲರಿಗೂ ಧನ್ಯವಾದ.